ಯಮಃ ಕತಿವಿಧಃ ಪ್ರೋಕ್ತೋ ನಿಯಮೋ ವಾರಿಕರ್ಷಣ ಕಶ್ಯಮಃ ಕೋ ದಮಃ ಕೃಷ್ಣ ಕಾತಿತಿಕ್ಷಾ ಧೃತಿಃ ಪ್ರಭೋ ಇತಿ ಉದ್ಧವಸ್ಯ ಪ್ರಶ್ನಂ ನಿರೂಪಯತಾ ಶ್ರೀಭಗವತಾ ಭಾಗವತಸ್ಯ ಏಕಾದಶಸ್ಕಂಧೆ ಏಕೋನವಿಂಶे ಅಧ್ಯಾये ಅಹಿಂಸಾ ಸತ್ಯಮಸ್ತೇಯಂ ಅಸಂಗೋ ಹ್ರೀರಸಂಚಯಃ ಆಸ್ತಿಕ್ಯಂ ಬ್ರಹ್ಮಚರ್ಯಂ ಚ ಮೌನಂ ಸ್ಥೈರ್ಯಂ ಕ್ಷಮಾಭಯಂ ಶೌಚೋ ಜಪಸ್ತಪೋ ಹೋಮಃ ಶ್ರದ್ಧಾತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರಾರ್ಥೇಯಃ ತುಷ್ಟಿರಾಚಾರ್ಯಸೇವನಂ ಏತೆ ಯಮಾಃ ಇತಿ ಯಮಾಃ ನಿರೂಪಿತಾಃ ಶ್ರೂಯಂತೆ. ತತ್ರ ಪರಾರ್ಥೇಯಃ ತೀರ್ಥಾಟನಂ ಪರಾರ್ಥೇಯಃ ಇತಿ ದ್ವೌ ಧರ್ಮೌ. ತತ್ರಾಪಿ ಪರಾರ್ಥೇಯಃ ಇತ್ಯಸ್ಯ ಕಃ ಅರ್ಥಃ ಇತ್ಯಸ್ಮಿನ್ ವಿಷये ವಿಷ್ಣುತೀರ್ಥಾಚಾರ್ಯः ಕಂ ಆಕ್ಷೇಪಂ ಪೂರ್ವಪಕ್ಷರೂಪೇಣ ಪ್ರಾದರ್ಶಯತ್ ಕಿಂ ವಾ ತಸ್ಯ ಉತ್ತರಂ ಇತ್ಯೇತತ್ ಸರ್ವಂ ಅಪಿ ಅವಗಂತು ಕಾಮಾಃ ವಯಂ ಅಸ್ಮಿನ್ ಶ್ರವಣೆ ಭಾಗವತ ಕಥಾ ಶ್ರವಣ ರೂಪೇ ಅಧಿಕ ಶ್ರಾವಣ ಪೌರ್ಣಮಸ್ಯಾಂ ದಿನೇ ಆಸಜ್ಜಾಮಹೇ ತಾವತ್. ಪರಾರ್ಥೇಯಃ ಇತ್ಯತ್ರ ಪರಶ್ಚಾಸೌ ಅರ್ಥಶ್ಚ ಇತಿ ಸಮಸ್ಯತೆ. ಪರಃ ಅರ್ಥಾತ್ ಮೋಕ್ಷಸಾಧನಾತ್ ಅನ್ಯಃ ತದ್ವಿರೋಧಿ ವಾ ಯಃ ಅರ್ಥಃ ತತ್ರ ಪಾಮರೈಃ ಜನೈಃ ಕ್ರಿಯಮಾಣ ಯಾ ಇಹ ತದೀಕ್ಷಣಮೇವ ಪರಾರ್ಥೇಯಃ ಈಕ್ಷಣಂ ಇತಿ ಪದೇನ ಸಂಭಾವ್ಯತೆ. ಪರೇಷಾಂ ನೃಣಾಂ ಪರಾರ್ಥೇಷು ಈಹಾಯಾಹ ಈಕ್ಷಣಯ ಅನಯ ಸ್ವಸ್ಯ ಸಾಧಕಸ್ಯ ಮುಮುಕ್ಷೋಃ ಕಿಂ ಪ್ರಯೋಜನಮಸ್ತಿ. ಸ್ವಯಂ ತಾವತ್ ಮೋಕ್ಷಸಾಧನೇಭ್ಯಃ ಅನ್ಯಾನಿ ತದ್ವಿರುದ್ಧಾನಿ ಯಾನಿ ತೇಷು ಇಚ್ಛಾಂ ಪ್ರವೃತ್ತಿಂ ಚ ವಿಹಾಯ ಮೋಕ್ಷ ಸಾಧನಾನಿ ಯಾನಿ ಶ್ರವಣಮನನ ಧ್ಯಾನಾದೀನಿ ತಾನ್ಯೈವ ಅನುತಿಷ್ಠೇತ್ ತಾವತೈವ ಸ್ವಸ್ಯ ಪ್ರಯೋಜನಮಪಿ ಸಿದ್ಧ್ಯೇದೇವ. ಅತಃ ಪರೇಷಾಂ ಜನಾನಾಂ ಪ್ರವೃತ್ತಿಂ ದೃಷ್ಟ್ವಾ ಅಸ್ಯ ಸಾಧಕಸ್ಯ ಕಿಂ ಪ್ರಯೋಜನಂ ಇತಿ ಪ್ರಶ್ನಃ ಉದಿತಃ ತಿಷ್ಠತಿ. ತಸ್ಯ ಚ ಕಿಂ ನಿರೂಪಣಂ ಇತ್ಯೇತತ್ ಸರ್ವೇ ವಯಮಪಿ ಅಸ್ಮಿನ್ ಭಾಗೆ ಶೃಣವಾಮ ತಾವತ್. ಭಾಗವತದ 11ನೇ ಸ್ಕಂದದಲ್ಲಿ ಕೃಷ್ಣನನ್ನ ಉದ್ದೇಶಿಸಿ ಉದ್ಧವ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ನಿಯಮಗಳು ಅಂದ್ರೆ ಯಾವುವು, ಯಮ ಅಂದ್ರೆ ಯಾವುದು, ಇದೆಲ್ಲವನ್ನೂ ಕೂಡ ಹೇಳು ನನಗೆ ಅಂತ ಆ ಉದ್ಧವ ಕೇಳಿದ ಪ್ರಶ್ನೆ. ಯಮಃ ಕತಿವಿಧ ಪ್ರೋಕ್ತಃ ಅಂತ ಅವನ ಪ್ರಶ್ನೆ. ಅದಕ್ಕೆ ಅಹಿಂಸಾ ಸತ್ಯಮಸ್ತೇಯ
ಅಸ್ತೇಯಂ ಅಸಂಗೋ ಹ್ರೀರ ಸಂಚಯ ಅಂತ ಹೀಗೆ ಅದನ್ನೆಲ್ಲವನ್ನು ಕೂಡ ವಿವರಿಸ್ತಾ ಇದ್ದಾನೆ. ಗುರುವಿನಿಂದ ಈ ಎಲ್ಲ ಭಾಗವತ ಧರ್ಮಗಳನ್ನ ಕಲಿಬೇಕು ಅಂತ ಬಂದಿದೆ. ನಾವು ಅದನ್ನ ನೋಡ್ತಾ ಇದ್ದೀವಿ. ಗುರುವಿನಿಂದ ಭಾಗವತ ಧರ್ಮಗಳನ್ನ ಏನು ಕಲಿಬೇಕಾಗಿದೆ, ಅದರಲ್ಲಿ ಈ ಪರಾರ್ಥೇಹ ಶಿಕ್ಷಣ, ಪರಾರ್ಥೇಹ ಅಂತನ್ನುವುದು ಕೂಡ ಒಂದು. ಇದನ್ನು ಕಲಿಯುವುದರಿಂದ ಏನು ಪ್ರಯೋಜನ ಅನ್ನುವುದೊಂದು ಪ್ರಶ್ನೆ ನಮಗೀಗ ಬಂದು ನಿಂತಿದೆ. ಯಾವ ಸಾಧಕರು ಮುಕ್ತಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಶ್ರವಣ ಮನನ ಧ್ಯಾನ ಇತ್ಯಾದಿಗಳಲ್ಲಿ ತೊಡಗಬೇಕು. ಅದನ್ನು ಬಿಟ್ಟು ಯಾರಿಗೆ ಅಧ್ಯಾತ್ಮ ಸಾಧನದಲ್ಲಿ ಆಸಕ್ತಿ ಇಲ್ಲ, ಅವರು ಈ ಜಾಗತಿಕ ವಿಷಯದಲ್ಲಿ ಭೌತಿಕ ವಿಷಯಗಳ ಬಗ್ಗೆ ಏನು ಪ್ರವೃತ್ತಿ ಮಾಡ್ತಾ ಇದ್ದಾರೆ, ಅವರು ಮಾಡುವ ಪ್ರವೃತ್ತಿಯನ್ನ ಇವನು ಯಾಕೆ ನೋಡಬೇಕು, ಆ ಥರ ನೋಡಿದ್ರಿಂದ ಇವನಿಗೇನು ಉಪಯೋಗ ಅಂತನ್ನುವುದೊಂದು ಜಿಜ್ಞಾಸೆ. ಆ ಜಿಜ್ಞಾಸೆಗೆ ಉತ್ತರವನ್ನ ಇವತ್ತು ನಾವು ನೋಡಬೇಕಾಗಿದೆ. ಹಾಗೆ ಜಿಜ್ಞಾಸೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೂಡ ವಿಷ್ಣು ತೀರ್ಥಾಚಾರ್ಯ ಕೊಟ್ಟಿದ್ದಾರೆ. ಸತ್ಯಂ ತಥಾಪಿ ಪರೇಶಾಂ ತದಿಚ್ಛಾಂ ತದ್ವಚನಾದಿನ ವಿಜ್ಞಾಯ ಪ್ರವೃತ್ತಿ ಪ್ರತಿಷೇಧನಂ ಅಂತ. ಅದನ್ನ ನಾವೀಗ ನೋಡಬೇಕಾಗಿದೆ. ಲೌಕಿಕ ಜನರು ವಿಷಯ ಸುಖ ಸಾಧನದಲ್ಲೇ ಯಾವತ್ತೂ ಮುಳುಗಿರ್ತಾರೆ. ಹೇಗೆ ಸುಖ ಪಡಬೇಕು, ಸುಖ ಪಡ್ಲಿಕ್ಕೆ ಬೇಕಾದ ಧನ ಸಂಪಾದನೆ ಮಾಡೋದು ಹೇಗೆ, ಆ ಧನ ಸಂಪಾದನೆ ಮಾಡಲಿಕ್ಕೆ ನಾವೇನು ಕೌಶಲವನ್ನು ಸಂಪಾದನೆ ಮಾಡಬೇಕಾಗಿದೆ ಅನ್ನೋದ್ರಲ್ಲೇ ಯಾವತ್ತೂ ಅವರು ಮುಳುಗಿರ್ತಾರೆ. ಇದನ್ನ ಸಾಧಕನಾದವನು ತಿಳಿಯಬೇಕು. ಆ ಪಾಮರರಾದ ಜನರನ್ನ ತಡಿಬೇಕು. ನಾನಾ ಥರದ ಉಪಾಯಗಳ ಮೂಲಕ ಅವರನ್ನ ಮನವೊಲಿಸಿ ಅದರಿಂದ ಹಿಮ್ಮುಖರನ್ನಾಗಿ ಮಾಡಬೇಕು. ಅದರಿಂದ ಭಗವಂತ ಪ್ರೀತನಾಗ್ತಾನೆ. ಇಲ್ಲಿ ಬಂದಿಲ್ಲ, ಆದರೆ ಗೀತಾ ಪ್ರಸ್ಥಾನದಲ್ಲಿ ಬಂದಿರುವಂತಹ ಒಂದು ಮಾತು ನನಗೆ ಇದಕ್ಕೆ ನೆನಪಿಗೆ ಬರ್ತದೆ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂತ. ನಮ್ಮ ಸುತ್ತಮುತ್ತಲು ಏನು ಜೀವಗಳಿವೆ, ಆ ಜೀವಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ಉಪಕಾರ ಮಾಡುವುದರಿಂದ ಸಂತುಷ್ಟೋ ಭವತೀಶ್ವರ, ಸರ್ವೇಶ್ವರನಾದಂತಹ ಭಗವಂತ ಉಳಿದ ಪ್ರಾಣಿಗಳಿಗೆ ನಾವು ಉಪಕಾರ ಮಾಡಿದಾಗ ಸಂತುಷ್ಟನಾಗ್ತಾನೆ. ಅದು ನಮ್ಮ ಸಾಧನೆಯ ಒಂದು ಭಾಗ ಕೂಡ ಹೌದು. ಸರ್ವಭೂತ ಹಿತೇ ರತಃ ಅಂತ ಕೂಡ ಭಗವದ್ಗೀತಾದಲ್ಲಿ ಯೋಗಿಯ ಲಕ್ಷಣವನ್ನು ವರ್ಣನೆ ಮಾಡ್ತಾರೆ. ಎಲ್ಲ ಪ್ರಾಣಿಗಳ ಹಿತದ ಬಗ್ಗೆ ಇವನು ಆಸಕ್ತನಾಗಿರ್ಬೇಕು. ಮೈತ್ರ ಕರುಣ ಏವಚ ದಯಾಭೂತೇಶ್ವಲೋಲುತ್ವಂ. ಹೀಗೆ ಅನೇಕ ಕಡೆ ಸಾಧಕ ಹೇಗೆ ಜನಸಾಮಾನ್ಯರ ಬಗ್ಗೆಯೂ ಕೂಡ ಒಂದು ಕರುಣೆಯನ್ನು ತೋರಿಸ್ಬೇಕು, ಅವರ ಹಿತಚಿಂತನದಲ್ಲಿ ಹೇಗೆ ಅವನು ತೊಡಗಿರಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ. ಅದರಂತೆ ತಾನು ಮಾತ್ರ ಮೋಕ್ಷ ಸಾಧನೆ ಮಾಡಿ ಅದರಿಂದ ಲಾಭ ಪಡೆಯುವುದಲ್ಲ, ಇನ್ನೊಬ್ಬರಿಂದಲೂ ಅದನ್ನು ಮಾಡಿಸಿದ್ರಿಂದ ಮಹಾ ಪ್ರಯೋಜನ ಇದೆ. ಇದು ನಾವು ಕಳೆದ ದಿವಸ ನೋಡಿದಂತಹ ಒಂದು ಪ್ರಶ್ನಕ್ಕೆ ಉತ್ತರ ಇದೆ. ಪರಾರ್ಥೇಹ ಅಂದ್ರೆ ಪರ ಅಂದ್ರೆ ಇನ್ನೊಬ್ಬರು, ಅವರ ಅರ್ಥ ಅಂತಂದ್ರೆ ಕೆಲಸಗಳು, ಅದರಲ್ಲಿ ಈಹ ಅಂದ್ರೆ ಆಸಕ್ತಿ. ಇನ್ನೊಬ್ಬರ ವ್ಯವಹಾರದಲ್ಲಿ ಆಸಕ್ತಿ ಅಥವಾ ಇನ್ನೊಬ್ಬರ ವ್ಯವಹಾರ, ಅದಕ್ಕೆ ಇನ್ನೊಂದು ಅರ್ಥ ನಾವು ಹೀಗೂ ಮಾಡ್ಬೋದು. ಇನ್ನೊಂದು ವ್ಯವಹಾರ, ಅಧ್ಯಾತ್ಮ ವ್ಯವಹಾರ ಬಿಟ್ಟು ಅಧ್ಯಾತ್ಮವಲ್ಲದ ವ್ಯವಹಾರ ಏನಿದೆ, ಅಧ್ಯಾತ್ಮ ಸಾಧನಕ್ಕಿಂತ ಭಿನ್ನವಾದಂತಹ ವ್ಯವಹಾರದಲ್ಲಿ ಆಸಕ್ತಿ ಅಂತ ಹೀಗೆ ಪರಾರ್ಥೇಹ ಅನ್ನೋದಕ್ಕೆ ನಾವು ಅರ್ಥ ಮಾಡಿದ್ವಿ. ಹಾಗೆ ಅರ್ಥ ಮಾಡಿಕೊಂಡು ಅದನ್ನ ನೋಡುವುದು, ಅದನ್ನು ಗಮನಿಸುವುದು. ಈಹ ಅಂದ್ರೆ ಆಸಕ್ತಿ, ಪರ ಅಂದ್ರೆ ಮೋಕ್ಷ ಸಾಧನವಲ್ಲದ ಅರ್ಥ, ಕೆಲಸ, ಲೌಕಿಕ ಕೆಲಸಗಳು. ಅದರ ಬಗ್ಗೆ ಈಹ ಪಾಮರರಿಗಿರುವಂತಹ ಆಸೆ,
ಅದನ್ನು ಈಕ್ಷಾ ನೋಡುವುದು, ಗಮನಿಸುವುದು, ನೋಡಿ ಗಮನಿಸಿ ಅವ್ರನ್ನ ತಡೆಯುವುದು ಅಂತ ಅರ್ಥ ಮಾಡಿದ್ವಿ. ಈಗ ಇದಕ್ಕೆ ಇನ್ನೂ ಒಂದು ರೀತಿಯಾಗೂ ಅರ್ಥ ಮಾಡಬಹುದು. ಪರದ್ರವ್ಯದಲ್ಲಿ ಆಸಕ್ತಿ ಒಂದು ವೇಳೆ ಆಸಕ್ತಿ ಮಾಡಿ ಒಂದು ಪ್ರಶ್ನೆ ಇಟ್ಕೊಂಡ್ರು ಕೂಡ ಅದೇನು ತಪ್ಪೇನಲ್ಲ ಅಂತಾರೆ. ಅಲ್ಲೊಂದು ಪ್ರಶ್ನೆ ನಮಗೆ ಬರ್ತದೆ, ಇನ್ನೊಬ್ಬರ ದ್ರವ್ಯದಲ್ಲಿ ಆಸಕ್ತಿ ತೋರಿಸಿದ್ರೆ ಅದು ಹೇಗೆ ಭಾಗವತ ಧರ್ಮ ಆಗ್ತದೆ ಅಂತ. ಕೃಷ್ಣ ಉದ್ಧವನಿಗೆ ಹೇಳಿದ್ದಾನೆ, ವೈರಾಗ್ಯ ಬಂದರೆ ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು, ತ್ರಿದಂಡಿಯಾಗಿ ಯೋಗಾಭ್ಯಾಸ ಮಾಡಬೇಕು, ಹೀಗೆಲ್ಲ. ತ್ರಿದಂಡಿ ಆಗುವುದು ಅಂದ್ರೆ ಕೇವಲ ಒಂದು ಬಿದಿರಿನ ಬೆತ್ತ ಹಿಡಿದ ಮಾತ್ರಕ್ಕೆ ತ್ರಿದಂಡಿ ಆಗೋದಿಲ್ಲ. ಮೌನದಿಂದ ನಮ್ಮ ಮಾತನ್ನು ದಂಡಿಸಬೇಕು, ಆಸೆ ಬಿಡುವುದರ ಮೂಲಕ ಮನಸ್ಸನ್ನು ದಂಡಿಸಬೇಕು, ಪ್ರಾಣಾಯಾಮದ ಮೂಲಕ ದೇಹವನ್ನು ದಂಡಿಸಬೇಕು. ಹೀಗೆ 3 ವಿಧವಾದಂತಹ ದಂಡಗಳನ್ನು ಮಾಡಿದಾಗ ಅವನನ್ನ ತ್ರಿದಂಡಿ ಅಂತಾರೆ. ಒಳಗಿನ 3 ದಂಡಗಳನ್ನ ಅವನೇನ್ ಮಾಡಿದ್ದಾನೆ ಅದಕ್ಕೆ ಸಂಕೇತವೇ ಈ ಬಾಹ್ಯ ದಂಡ. ಅದನ್ನ ಇದೇ ನಾವೀಗ ಭಾಗವತದ 11ನೇ ಸ್ಕಂದದ 19ನೇ ಅಧ್ಯಾಯ ಏನು ನೋಡ್ತಾ ಇದ್ದೀವಿ, ಅಲ್ಲೇ ಮೌನಾನೀಹಾ ನಿಲಾಯಾಮ ದಂಡೋ ವಾಗ್ದೇಹ ಚೇತಸಾಂ ನಶ್ಯೇತೆ ಯಸ್ಯ ಸಂತ್ಯಂಗ ವೇಣುಭಿರ್ನ ಭವೇದ್ಯತಿ ಅಂತ ಕೃಷ್ಣ ಹೇಳಿದಾನೆ. ಮೌನದಿಂದ ವಾಗ್ದಂಡ, ಅನೀಹ ಅಂದ್ರೆ ಪರದ್ರವ್ಯದ ಆಸೆಯನ್ನ ತೊರೆಯುವುದು, ಅದರ ಮೂಲಕ ಮನಸ್ಸಿಗೆ ದಂಡನೆ. ಮತ್ತೆ ಅನಿಲಾಯಾಮ ಅಂದ್ರೆ ಪ್ರಾಣಾಯಾಮ, ಅದರ ಮೂಲಕ ದೇಹವನ್ನು ದಂಡಿಸುವುದು. ಈ 3 ದಂಡಗಳು ಇರಬೇಕೇ ಹೊರತು ಬಿದಿರಿನ 3 ದಂಡ ಹಿಡಿದು ಮಾತ್ರ ಸನ್ಯಾಸಿ ಆಗೋದಿಲ್ಲ ಅಂತ. ಸರ್ವತ್ರ ಆಸೆ ಬಿಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಸರ್ವತ್ರ ಆಸೆ ಬಿಡದವನು ಯತಿ ಆಗೋದೇ ಇಲ್ಲ ಅಂತ. ಈಗ ನೀವು ಇಲ್ಲಿ ಪರದ್ರವ್ಯದಲ್ಲಿ ಆಸೆ ಅಂತ ಅರ್ಥ ಇಟ್ಕೊಂಡ್ರೂ ಕೂಡ ಏನು ತಪ್ಪಾಗೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಿ. ಇದು ಹೇಗೆ? ಅದಕ್ಕೆ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡಿದ್ರು ಏನು ತಪ್ಪಿಲ್ಲ ಅಂತ ಇದ್ದೀರಿ, ಇದು ಹೇಗೆ ಅಂತ ಒಂದು ಪ್ರಶ್ನೆ. 157ನೇ ಪುಟದಲ್ಲಿ ಈ ವಿಷಯ ಬರ್ತದೆ. ಪುಸ್ತಕ ಇಟ್ಕೊಂಡು ನೋಡುವವರು ಅದನ್ನು ಗಮನಿಸಬೇಕು. ನೀವು ಪ್ರಶ್ನೆ ಕೇಳಿದ ಸರಿ ಇದೆ. ಪರದ್ರವ್ಯದಲ್ಲಿ ಆಸೆ ಪಡುವುದು ಯಾಕೆ? ಪರರಿಗಾಗಿ ಆಸೆ ಪಡುವುದು ದೋಷ ಅಲ್ಲ, ತನಗಾಗಿ ಆಸೆ ಪಟ್ಟರೆ ಅದು ದೋಷ. ಇನ್ನೊಬ್ಬರ ಕಿಸಿಗೆ ಕತ್ತರಿ ಹಾಕಿ, ಇನ್ನೊಬ್ಬರ ಮನೆಗೆ ಕನ್ನ ಹಾಕಿ ಅದ್ರ ಮೂಲಕ ತನ್ನ ಸಂಪತ್ತನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೊರಟ್ರೆ ಅದು ದೋಷ ಅಷ್ಟೆ. ಆ ಥರದ ಆಸೆ ಮಾಡಬಾರ್ದು, ತನಗಾಗಿ ಆಸೆ ಮಾಡಬಾರ್ದು ಅಂತ ಅರ್ಥ. ಇನ್ನೊಬ್ಬರಿಗಾಗಿ ಇನ್ನೊಬ್ಬರ ಕೆಲಸದ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಅದರಿಂದ ದೋಷ ಏನೂ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಪರಾರ್ಥೇಹ ಅಥವಾ ಪರಾರ್ಥೇಹ ಈ ಕ್ಷಣ ಅಂತ ಏನಿದೆಯಲ್ಲ, ಇದ್ರ ಬಗ್ಗೆ ಇಷ್ಟ್ಯಾಕೆ ಗೊಂದಲ ಎದ್ದಿತು ಅಂದ್ರೆ, ಮೂಲ ಭಾಗವತದಲ್ಲಿ ಇದೇನು ಶ್ಲೋಕ ಇದೆ ಅದಕ್ಕೆ ಆಚಾರ್ಯೇನು ಅಲ್ಲಿ ಭಾಗವತ ತಾತ್ಪರ್ಯ ಬರೋದಿಲ್ಲ. ಮತ್ತೆ ಅದಕ್ಕೆ ಇರುವ ಬೇರೆ ಬೇರೆ ಟಿಪ್ಪಣಿಗಳು ಕೂಡ ಅದನ್ನೇನು ಸರಿಯಾಗಿ ಆ ಶಬ್ದವನ್ನು ವಿವರಿಸಿಲ್ಲ. ಪರಾರ್ಥೇಹ ಅನ್ನೋದನ್ನ ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಪ್ರಮೇಯ ಚಂದ್ರಿಕಾ ಟಿಪ್ಪಣಿಯಲ್ಲಿ ಯಾರು ಕೂಡ ವಿವರಿಸಿಲ್ಲ. ಮತ್ತೆ ಇದಕ್ಕೆ ವಿಜಯಧ್ವಜ ಸ್ವಾಮಿಗಳೇನಾದರೂ ವಿವರಿಸಿದಾರು ಅಂತ ನೋಡಿದ್ರೆ ಅವರು ಕೂಡ ಇದನ್ನು ವ್ಯಾಖ್ಯಾನಿಸಿಲ್ಲ. ಹಾಗಾಗಿ ಆಯಾ ಸಂದರ್ಭದಲ್ಲಿ ಆಯಾ ವಿದ್ವಾಂಸರಿಗೆ, ಪ್ರವಚನಕಾರರಿಗೆ ಅದೇನು ಅರ್ಥ ಕೊಡ್ತದೋ ಮತ್ತೆ ಯಾವ ಅರ್ಥ ಮಾಡುವುದರಿಂದ ಅದು ಶಾಸ್ತ್ರದ ವಿರುದ್ಧ ಅಲ್ವೋ ಅಂತಹ ಅರ್ಥವನ್ನೇ ತಗೊಳ್ಬೇಕು. ಈಗ ಈ ಭಾಗವತ ಸಾರೋದ್ಧಾರವನ್ನ ಕನ್ನಡಕ್ಕೆ ಇಳಿಸಿದ್ದಾರಲ್ಲ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು, ಅವರೇ ಸುಲಲಿತ ಭಾಗವತವನ್ನು ಏನು ಮಾಡಿದ್ದಾರೆ, ಅದರಲ್ಲಿ 11ನೇ ಸ್ಕಂದದ 19ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ತೀರ್ಥಾಟನಂ ಪರಾರ್ಥೇಹ, ಪರಾರ್ಥೇಹ ಅಂದ್ರೆ ಸಜ್ಜನರ ಹಿತಕ್ಕಾಗಿ ದುಡಿಯುವುದು. ಪರ ಅಂದ್ರೆ ಸಜ್ಜನರು, ಇನ್ನೊಬ್ಬರು ತನಗಿಂತ ಭಿನ್ನರಾದ ಉಳಿದ ಸಜ್ಜನರು, ಅವರ ಅರ್ಥ ಅಂದ್ರೆ ಹಿತ, ಅದಕ್ಕಾಗಿ ದುಡಿಯುವುದು ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ಅದನ್ನು ನಾನಾ ರೀತಿಯಾಗಿ ವ್ಯಾಖ್ಯಾನಿಸ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಅನೇಕ ಸರಿ ನಾವು ನೋಡಿದ್ವಿ. ಅನಿಕೇತ ಅನ್ನೋದಕ್ಕೆ ಅರ್ಥ, ತೀರ್ಥಾಟನ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಥರದ ಅರ್ಥಗಳನ್ನ ವಿಷ್ಣು ತೀರ್ಥಾಚಾರ್ಯರು ತಮ್ಮ ಬುದ್ಧಿಯಲ್ಲಿ ಯಾವ ಅರ್ಥಗಳು ಹೊಳೆದಿವೆ ಅದನ್ನೆಲ್ಲ ನಿರೂಪಿಸಿದ್ದನ್ನು ನಾವು ನೋಡಿದ್ದೇವೆ.
ಅದನ್ನೇ ವಿಷ್ಣು ತೀರ್ಥಾಚಾರ್ಯ ಇಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನೇ ಈಗ ನೋಡ್ತಾ ಇದ್ದೇವೆ. ಆಸೆಯನ್ನೇ ಮಾಡಬಾರ್ದು ಅಂತಲ್ಲ, ಆಸೆಯನ್ನೇ ಮಾಡದೆ ಹೋದ್ರೆ ತನ್ನ ಮೋಕ್ಷ ರೂಪವಾದ ಪ್ರಯೋಜನಕ್ಕೂ ಇವನು ಆಸೆ ಪಡ್ಲಿಕ್ಕಿಲ್ಲ, ಮತ್ತೆ ಅದರಿಂದ ಅವನಿಗೆ ಮೋಕ್ಷವೂ ಕೂಡ ಆಗ್ಲಿಕ್ಕಿಲ್ಲ. ಆಸೆ ಬಿಡೋದ್ರಿಂದಲೇ ಮನೋದಂಡನೆ ಆಗ್ತದೆ ಅಂತೇನೋ ಯಾವ್ದಾದ್ರು ಕುಲದ ಸಂಪ್ರದಾಯ ಇದೆಯಾ? ಹಾಗೂ ಏನಿಲ್ಲ. ಇನ್ನೊಬ್ಬರ ಹಿತಕ್ಕೋಸ್ಕರ ಪರೋಪಕಾರ ಮಾಡಿ ಆ ಪರದ್ರವ್ಯದಲ್ಲಿ ಆಸಕ್ತಿ ಪಟ್ಟರೂ ಕೂಡ ಸ್ವಾರ್ಥಪರವಾದ ಮನಸ್ಸನ್ನು ನಿಗ್ರಹಿಸಿದಂತಾಗ್ತದೆ. ಮನಸ್ಸು ನಮ್ಮ ಹಿತದಲ್ಲಿ ಆಸಕ್ತವಾಗದೆ ಇನ್ನೊಬ್ಬರ ಹಿತಕ್ಕಾಗಿ ಇನ್ನೊಬ್ಬರ ದ್ರವ್ಯದಲ್ಲಿ ಆಸಕ್ತವಾಗಿ ಅವರ ದ್ರವ್ಯ, ಅವರ ತನು, ಮನ, ಧನ ಇತ್ಯಾದಿಗಳನ್ನ ಅವರು ಹೇಗೆ ಉಪಯೋಗ ಮಾಡ್ಕೋತಿದ್ದಾರೆ ಅಂತ ಅನ್ನೋದನ್ನು ಗಮನಿಸಿ, ಹೀಗೆ ಉಪಯೋಗ ಮಾಡ್ಕೋಬೇಡಿ, ನಿಮ್ಮ ಧನವನ್ನ, ನಿಮ್ಮ ತನುವನ್ನ, ನಿಮ್ಮ ಮನವನ್ನು ಹೀಗೆ ಯುಕ್ತವಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿರಿ ಅಂತ ಅವರಿಗೆ ಬೋಧಿಸಿದ್ರು ಕೂಡ ಅದು ಮನೋದಂಡನೆ ಹಾಗೇ ಆಗ್ತದೆ. ಆದ್ರಿಂದ ಭಗವಂತನ ಪ್ರೀತಿಯೂ ಕೂಡ ಹಾಗೇ ಆಗ್ತದೆ. ನಹಿ ಮನೋದಂಡನಂ ವ್ಯಸನಿತೆಯ ಕ್ರಿಯತೆ ಕಿಂ ನಾಮ ಪುರುಷಾರ್ಥ ವಿಶೇಷಾಪೇಕ್ಷೆಯೈವ ಸಚೇತ್ ಈಹಯೈವ ಕಿಂ ತಯ ಅನೀಹಾ ಚಿಂತೆಯ ಅಂತಾರೆ ವಿಷ್ಣು ತೀರ್ಥಾಚಾರ್ಯರು. ಮನೋದಂಡವನ್ನು ಮಾಡ್ಕೋಬೇಕು ಅಂತಂತಲ್ಲ, ಅದು ಯಾತಕ್ಕಾಗಿ ಮಾಡ್ಕೊಳ್ಳುವುದು? ಅದೇನೋ ಒಂದು ಚಟ ಅನ್ನೋ ದೃಷ್ಟಿಯಿಂದ ಮಾಡ್ಕೊಳ್ಳುವುದು ಹೇಗೆ? ಒಂದು ಉತ್ತಮವಾದ ಪ್ರಯೋಜನವನ್ನ ಗುರಿಯಲ್ಲಿ ಇಟ್ಕೊಂಡು ಅದರಿಂದ ಮನೋದಂಡನೆ ಮಾಡ್ಕೋಬೇಕು, ಅದಕ್ಕೆ ಲಾಭ ಇದೆ. ಆಸೆಯನ್ನು ಬಿಡಬೇಕು ಯಾಕೆ? ಆಸೆಯನ್ನು ಪಟ್ಟಿದ್ದರಿಂದಲೇ ಇಂಥ ಉತ್ತಮ ಪ್ರಯೋಜನ ಆಗುವುದಾದ್ರೆ ಆಸೆಯನ್ನು ಬಿಡಬೇಕು ಯಾಕೆ? ಇನ್ನೊಬ್ಬರ ಹಿತಕ್ಕಾಗಿ ಅವರ ತನು, ಮನ, ಧನ ಇತ್ಯಾದಿಗಳ ಬಗ್ಗೆ ನಾವು ಆಸಕ್ತಿ ಪಟ್ಟರೆ, ಅವರ ತನುವನ್ನ, ಅವರ ಮನವನ್ನ, ಅವರ ಧನವನ್ನು ನಾವು ನಿಯಂತ್ರಿಸಿ ಅವರ ಮೂಲಕ ಸತ್ಕಾರ್ಯಗಳನ್ನು ಮಾಡಿಸಿದರೆ ಅದು ಆಸೆ ಪಟ್ಟಿದ್ರಿಂದಲೇ ಆ ಪ್ರಯೋಜನ ಆಯ್ತಲ್ಲ, ಆಸೆ ಬಿಡ್ಬೇಕು ಯಾಕೆ? ಮತ್ತೆ ಹೀಗೆ ನಮ್ಮ ಆಲೋಚನೆ ಸರಣಿ ಮುಂದುವರೆದ್ರೆ, ನಮ್ಮ ಪೂರ್ವ ಪಕ್ಷ ಮುಂದುವರೆದ್ರೆ, ಮೌನದಿಂದ ವಾಗೀಂದ್ರಿಯವನ್ನು ದಂಡಿಸ್ಕೊಳ್ಬೇಕು ಅಂತ ಏನು ಹೇಳಿದ್ರಲ್ಲ, ಅದು ಏನು ಅವಶ್ಯಕ ಅಲ್ಲ. ಪೂರ್ತಿ ಮಾತನ್ನೇ ಬಿಟ್ರೆ ಭಗವಂತನ, ಭಾಗವತರ ಸ್ತುತಿಯೇ ಇಲ್ಲದಂತಾಗ್ತದೆ. ಮಾತಿನ ಮೂಲಕ ನಾವು ಭಗವಂತನನ್ನು ಸ್ತುತಿಸಬೇಕಾಗಿರುವುದು. ಮಾತಿನ ಮೂಲಕ ಭಗವಂತನನ್ನು ಸ್ತುತಿಸಿ, ಭಗವದ್ಭಕ್ತರನ್ನು ಸ್ತುತಿಸಿ ಅವರ ಪ್ರೀತಿಯನ್ನು ಗಳಿಸಬೇಕು. ಹೀಗೆ ಮಾತಿನ ಮೂಲಕನೇ ಮಹಾಪ್ರಯೋಜನ ಸಿಗುವಾಗ ಬಹಳ ಕಷ್ಟಪಟ್ಟು ಮೌನಿಯಾಗುವ ಅವಶ್ಯಕತೆ ಆದರೂ ಏನಿದೆ? ಮತ್ತೆ ಇದು ಹೀಗೆ ಮನೋದಂಡ ಆಯಿತು, ವಾಗ್ದಂಡ ಆಯಿತು, ಮುಂದೆ ದೇಹದಂಡ ಅಂದ್ರೆ ಪ್ರಾಣಾಯಾಮ. ಪ್ರಾಣಾಯಾಮದಿಂದ ದೇಹದಂಡನೆ ಮಾಡ್ಕೋಬೇಕು ಅಂತ ಹೇಳ್ತಿರಲ್ಲ, ಅದಾದ್ರೂ ಯಾಕೆ? ಬಹಳ ಕಷ್ಟದಿಂದ ಪ್ರಾಣಾಯಾಮ ಮಾಡಿ ನಾವೇನು ಗಳಿಸ್ಬೇಕಾಗಿದೆ, ಸುಲಭವಾಗಿ ಪ್ರಾಣಾಯಾಮ ಮಾಡದೇನೆ ಹರಿಕಥಾ ಶ್ರವಣ ಮಾಡುವ ಮೂಲಕವೇ ಮಹಾಪುರುಷಾರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಲ್ಲ. ಪ್ರಾಣಾಯಾಮ ಮೊದಲಾದವುಗಳನ್ನು ಮಾಡಿ ಹಠಯೋಗಾನುಷ್ಠಾನ ಮಾಡಿ ಏನು ಮೋಕ್ಷವನ್ನು ಪಡ್ಕೊಳ್ತೀವಿ, ಆ ಮೋಕ್ಷ ಸುಖ ಅಲ್ಪ ಸುಖ ಅದು ನಾವು ಹಿಂದೆ ನೋಡಿದ್ದೇವೆ. ಆಚಾರ್ಯರು ಕೂಡ ಗೀತಾ ಪ್ರಸ್ಥಾನದಲ್ಲಿ ಆ ಶ್ಲೋಕಗಳನ್ನು, ಭಾಗವತದ ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಕೂಡ ಆ ಮಾತು ಬಂದಿದೆ. ಏತು ತದ್ಭಾವಿತಾಲೋಕೆ ಏಕಾಂತಿತ್ವಂ ಸಮಾಶ್ರಿತಾಃ ಏತದ್ ಅಭ್ಯಧಿಕಂ ತೇಷಾಂ ತತ್ತೇಜಃ ಪ್ರವಿಶಂತ್ಯುತ ಅಂತ ಶಾಂತಿ ಪರ್ವದ, ಮೋಕ್ಷ ಧರ್ಮ ಪರ್ವದ ಮಾತು. ಬಹಳ ಕಷ್ಟಪಟ್ಟು ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನು ರೂಢಿಸಿಕೊಂಡು ಆ ಮೂಲಕ ಮನಸ್ಸನ್ನು ನಿಯಂತ್ರಿಸಿಕೊಂಡು ಮನುಷ್ಯ ಸಾಧನೆ ಮಾಡುವುದಕ್ಕಿಂತ ನಿರಂತರವಾದ ಶ್ರವಣ, ಮನನ, ಧ್ಯಾನಗಳ ಮೂಲಕವೇ ಸಾಧನೆ ಮಾಡುವುದೇ ಬಹಳ ಸುಲಭ ಅಂತ ಹಿಂದೆನೇ ಬಂದಿದೆ. ಹೀಗೆ ಮನೋದಂಡ, ವಾಗ್ದಂಡ, ದೇಹದಂಡ ಬೇಕ್ಯಾಕೆ? ಅದು ಅನಗತ್ಯ ಅಂತನ್ನುವ ಪ್ರಶ್ನೆ ಈಗ ನಮ್ಮ ಎದುರಿಗೆ ನಿಂತಿತ್ತು. ಇಲ್ಲೊಂದು ಮತ್ತೊಂದು ಪ್ರಶ್ನೆ ಬರ್ಬೋದು. ಮನೋದಂಡ, ವಾಗ್ದಂಡ, ದೇಹದಂಡ ಇಲ್ಲದೆ ಹೋದ್ರೆ ಯತಿಯನ್ನು ನಾವು ತ್ರಿದಂಡಿ ಅಂತ ಹೇಳುವುದು ಹೇಗೆ? ತ್ರಿದಂಡಿ ಅಂತ ಹೇಳಬೇಕಾದ್ರೆ ಅವನಲ್ಲಿ ಮನೋದಂಡ, ವಾಗ್ದಂಡ, ದೇಹದಂಡ ಇರಬೇಕಲ್ಲ.
ಈಗ ನಾವು ಮಾಡಿದ ವಿಚಾರದ ಪ್ರಕಾರ ಮನೋದಂಡ, ವಾಗ್ದಂಡ, ದೇಹದಂಡ ಇವು ಮೂರು ವ್ಯರ್ಥ ಅಂತ ಅದು. ವ್ಯರ್ಥ ಅಂತ ಆದ್ಮೇಲೆ ಯತಿಯಲ್ಲಿ ಆ ತ್ರಿದಂಡಿತ್ವನೇ ಇಲ್ಲ ಅಂತಾಯ್ತು ಅಂತ ಇನ್ನೊಂದು ಪ್ರಶ್ನೆ, ಹಿಂದೆ ಮಾಡಿದ ಪ್ರಶ್ನಕ್ಕೆ ಈ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಎದುರಾಗಿ ಬಂದು ನಿಂತಿತ್ತು. ಅದಕ್ಕೆ ಉತ್ತರ ಏನು? ಒಬ್ರು ಹೀಗೆ ವಿಚಾರ ಹೇಳಿದ್ರು, ಅದಕ್ಕೆ ಪ್ರತಿಯಾಗಿ ಮತ್ತೊಬ್ರು ಹೇಳಿದ್ರು, ಅದಕ್ಕೆ ಪ್ರತಿಯಾಗಿ ಮೊದಲನೇವ್ರು ಇನ್ನೊಂದು ಥರ ಹೇಳ್ತಾರೆ. ಅನೇಕ ವಿಚಾರಗಳ ಒಂದು ಸಂಘರ್ಷ ಇದೆ. ಆಯ್ತು, ಯತಿಗೆ ತ್ರಿದಂಡಿತ್ವ ಇಲ್ಲದೆ ಇರಬೇಕು ಹೇಗೆ ಬರ್ತದೆ ಅಂತ ಪ್ರಶ್ನೆ ಮಾಡಿದ್ರಿ. ಯತಿಗೆ ತ್ರಿದಂಡಿತ್ವ ಇದ್ರಾದ್ರೂ ಏನು ಉಪಯೋಗ? ಆ ತ್ರಿದಂಡಿತ್ವ ಇಲ್ಲದೆ ಹೋದ್ರೆ ಏನು ಲಾಭ ಆಗೋದಿದೆ? ಮಾಭೂತ್ ಕಿಂತಯ ಅಜಾಗಲಸ್ತನಾಯಿತಯ ಇತಿ ವಕ್ತುಂ ಶಕ್ಯತ್ವೇಪಿ ಅಭ್ಯುಪಗಮ್ಯ ತ್ರಿದಂಡಿತಾಂ ಉಪಪಾದಯತಿ ಮನೋವಾಕ್ಕಾಯ ದಂಡಂ ಚೇತಿ ಅಂತ. ಹೋತದ ಕತ್ತಿನಲ್ಲಿ ನೇತಾಡುವಂತಹ ಒಂದು ಸ್ತನದಂತೆ ಅದು ನಿಷ್ಪ್ರಯೋಜನ. ತ್ರಿದಂಡಿತ್ವ ಇದ್ರೇನು ಬಿಟ್ರೇನು? ಆಗಬೇಕಾಗಿರುವುದು ಮೋಕ್ಷ. ಅದಕ್ಕಾಗಿ ಭಗವಂತನ ಪ್ರೀತಿ ಆಗಬೇಕು. ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಅನೇಕ ಥರದ ಮಾರ್ಗಗಳಿವೆ. ಮನೋದಂಡ, ವಾಗ್ದಂಡ, ದೇಹದಂಡಗಳನ್ನು ಮಾಡಿಕೊಂಡು ಅದರ ಮೂಲಕ ತ್ರಿದಂಡಿ ಅನಿಸ್ಕೋಬೇಕು ಅಂತ ಏನಿದೆ? ಹೊರಗೆ 3 ಬಿದಿರಿನ ದಂಡಗಳಾದರೂ ಯಾತಕ್ಕೆ? ಅವು ಬೇಕಾಗಿಲ್ಲ. ಒಳಗಿನ ಈ 3 ದಂಡಗಳಾದರೂ ಯಾಕೆ? ನೀವು ಹೇಳಿದ ಕ್ರಮದಲ್ಲಿ ದೇಹದಂಡ, ಪ್ರಾಣಾಯಾಮದಿಂದ ದೇಹದಂಡ, ಮಾತನಾಡದೇ ಇರುವ ಮೂಲಕ ವಾಗ್ದಂಡ, ಮತ್ತೆ ಇನ್ನೊಬ್ಬರ ಸ್ವತ್ತನ್ನು ಬಯಸದೇ ಇರುವ ಮೂಲಕ ಮನೋದಂಡ ಇತ್ಯಾದಿಗಳನ್ನು ಮಾಡದೇ ಇದ್ರೂ ಕೂಡ ಸಾಧನೆ ಆಗ್ತದೆ. ಸ್ವಾರ್ಥರಹಿತರಾಗಿ ಇನ್ನೊಬ್ಬರಿಗಾಗಿ ನಾವು ಪ್ರವೃತ್ತಿ ಮಾಡಿದರೂ ಕೂಡ ಇನ್ನೊಬ್ಬರ ಸಾಧನೆಯೂ ಆಗ್ತದೆ, ನಮ್ಮ ಸಾಧನೆಯೂ ಆಗ್ತದೆ. ಭಗವಂತ ಅದರಿಂದ ತೃಪ್ತನಾಗ್ತಾನೆ ಅಂತಿರುವಾಗ ಈ ಸನ್ಯಾಸಿಗೆ ತ್ರಿದಂಡಿತ್ವ ಇದ್ರೇನು ಬಿಟ್ಟೇನು? ತ್ರಿದಂಡಿ ಅಂತ ಅವನು ಹೇಳದೆ ಹೋದ್ರೆ ಏನು ಗಂಟು ಹೋಗೋದಿದೆ ಅಂತ ಪ್ರಶ್ನೆ. ಹೋತದ ಕತ್ತಿನಲ್ಲಿ ನೇತಾಡುವ ಸ್ತನದಂತೆ ಅದು ನಿಷ್ಪ್ರಯೋಜನ ಅಂತ ನಾವು ಹೋತವನ್ನು ಗಮನಿಸಿರ್ತೀವಿ. ನೈಸರ್ಗಿಕವಾಗಿ ಅದರ ಕಂಠದ ಕೆಳಗೊಂದು ಚರ್ಮ ಜೋತಾಡ್ತಾ ಇರ್ತದೆ. ನೋಡ್ಲಿಕ್ಕೆ ಅದು ಈ ಆಕಳ ಸ್ತನದಂತೆ ಕಾಣಿಸ್ತಾ ಇರ್ತದೆ. ಅದರಿಂದ ಏನು ಹಾಲು ಬರೋದಿಲ್ಲ, ಏನೂ ಇಲ್ಲ. ಅದೊಂದು ನೈಸರ್ಗಿಕವಾದ ರಚನೆ ಅಷ್ಟೆ. ಯಾಕಿದೆ ಅದು ಗೊತ್ತಿಲ್ಲ. ಇದೆ ಅದರಂತೆ ಇವನಿಗೆ ತ್ರಿದಂಡಿತ್ವ ಇದ್ರೇನು ಉಪಯೋಗ? ಇರಬೇಕಾದದ್ದು ಇಲ್ಲದೆ ಹೋದ್ರೆ ಸಮಸ್ಯೆ. ಇರಬೇಕಾದದ್ದು ಅದು ಶ್ರವಣ, ಮನನ, ಧ್ಯಾನ, ನಾವು ಸಾಧನೆ ಮಾಡಬೇಕಾದ್ದು. ಮತ್ತೆ ಇನ್ನೊಬ್ಬರಿಗೆ ಉಪಕಾರ. ಅಷ್ಟನ್ನು ಮಾಡ್ತಾ ಇದ್ದಾನೋ ಇಲ್ಲವನು? ಅಷ್ಟನ್ನು ಮಾಡಿದ್ರೆ ಸಾಕು. ಇನ್ನು ತ್ರಿದಂಡಿತ್ವ ಇದ್ರೆ ಏನಾಗಬೇಕಾಗಿದೆ? ತ್ರಿದಂಡಿ ಅಂತ ಹೆಸರನ್ನು ಗಳಿಸದೇ ಇದ್ದ ಮಾತ್ರಕ್ಕೆ ಅವನಿಗೆ ಮೋಕ್ಷ ಸಿಗೋದಿಲ್ಲ ಅಂತ ಆಗ್ತದ ಹೇಗೆ ಅಂತ ಇಷ್ಟೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೀಗೆ ಹೇಳ್ತಿದ್ದಾರೆ. ಇದಮುಜಿತಂ ಭವತಿ ಅತ್ರ ಉಪಾಸನಾಯಾಮ್ ಅಧಿಕಾರಿ ದ್ವಿವಿಧ ಸಿದ್ಧ ಸಾಧಕಶ್ಚೇತಿ ತತ್ರ ಆದ್ಯಸ್ಯ ಹರಿಧ್ಯಾನಾದಿಕಮೇವ ಮುಖ್ಯಂ ಕರ್ತವ್ಯಂ ದ್ವಿತೀಯಸ್ಯ ತು ಪ್ರಾಣಿನಾಂ ಉಪಕಾರ ಏವ ತೇನೈವ ಹರಿಪ್ರೀತಿ ವಿಶೇಷ ಸದ್ಭಾವಾತ್ ತಥೋ ದ್ವಿತೀಯೇನ ಸ್ವಯೋಗ್ಯಂ ಕೃತ್ವಾ ವಿಪರೀತೇಷು ಪ್ರವೃತ್ತಾನ್ ಪ್ರಾಣಿನಃ ವೀಕ್ಷಾ ತೇಚಾಂ ಉಪಕಾರ ಕರ್ತವ್ಯ ಅಂತ ಅದರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಈ ಭಾಗವತ ಧರ್ಮಗಳನ್ನ ಗುರುವಿನ ಮೂಲಕ ಕಲಿಯಬೇಕು ಅಂತ ಹೀಗೆಲ್ಲ ಬಂತಲ್ಲ, ಇದನ್ನ ಕಲಿತು ಸಾಧಿಸುವವರು ಸಿದ್ಧರು ಮತ್ತು ಸಾಧಕರು ಅಂತ 2 ಥರ ಇರ್ತಾರಂತೆ. ಅದರಲ್ಲಿ ಸಿದ್ಧರು ಅಂತ ಏನಿರ್ತಾರೆ, ಅವರು ಭಗವಂತನ ಧ್ಯಾನ, ಶ್ರವಣ, ಮನನ, ಮೌನ ಇತ್ಯಾದಿಗಳಿಗೆ ತೊಡಗಿರ್ತಾರೆ. ಸಾಧಕರು ಅಂತಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಯಾವತ್ತೂ ಕೂಡ ಆಸಕ್ತರಾಗಿರ್ತಾರೆ. ತಾವು ಸ್ವಯೋಗ್ಯ ಕರ್ಮವನ್ನು ಮಾಡ್ತಿರ್ತಾರೆ, ಶ್ರವಣ ಮನನಾದಿಗಳನ್ನ. ಮತ್ತೆ ಪರರಿಗೂ ಕೂಡ ಕರುಣೆಯಿಂದ ಬೋಧನೆ ಮಾಡ್ತಾರೆ. ಅವರು ಲೌಕಿಕ ಕಾರ್ಯಗಳಲ್ಲೇ ತೊಡಗಿರುವುದನ್ನ ನೋಡ್ಲಿಕ್ಕೆ ಅವ್ರಿಗೆ ಕೈಯಿಂದ ಆಗೋದಿಲ್ಲ, ದುಃಖ ಪಡ್ತಾರೆ ಅವರು. ಹೀಗೆ ಮಾಡಬೇಡಿ, ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಿಕೊಳ್ಬೇಡ್ರು ಹುಚ್ಚಪ್ಪಗಳಿರ ಅಂತ ನಮ್ಮನ್ನು ನೋಡಿ ನಗ್ತಾರೆ, ನಮ್ಮನ್ನ ಕರುಣೆಯಿಂದ ಉದ್ಧರಿಸ್ತಾರೆ. ಅವರು ಯೋಗ್ಯ ಕರ್ಮಗಳನ್ನು ಮಾಡಿಸ್ತಾರೆ. ಇದೊಂದು ದೊಡ್ಡ ಉಪಕಾರ. ಇಲ್ಲೊಂದು ತುಂಬಾ ಸುಂದರವಾದಂತಹ ವಿಶ್ಲೇಷಣವನ್ನು ಮಾಡಿದ್ದಾರೆ ವಿಷ್ಣು ತೀರ್ಥಾಚಾರ್ಯ. ನಮ್ಗೆಲ್ಲ ಇದು ಗೊತ್ತಿದ್ದೆ. ಮನಸ್ವಭಾವತಃ ಪರೋಪಕಾರಾರ್ಥಂ ಸರ್ವಥೈವ ನ ಪ್ರವರ್ತತೆ ಇತಿ ಸರ್ವಾನುಭವ ಸಿದ್ಧಂ ತಾದೃಶಸ್ಯಾಪಿ ಮನಸಃ ದಂಡನಂ ತತ್ರೈವ ನಿಯೋಜನ ರೂಪಂ.
ಅದೇನು ಮನೋದಂಡ, ವಾಗ್ದಂಡ, ದೇಹದಂಡ ಅಂದರೆ ನಮ್ಗೆಲ್ಲರಿಗೂ ಅನುಭವ ಇದೆ. ಏನು ಸಾಮಾನ್ಯವಾಗಿ ನಮ್ಮ ಮನಸ್ಸು ಸ್ವಾರ್ಥಪರವಾಗಿರ್ತದೆ. ಮೊದಲು ನಮ್ಮದನ್ನು ನೋಡ್ತದೆ. ನಮ್ಮದೆಲ್ಲ ಮುಗೀತು ಅಂತ ಕಂಡರೆ, ಇನ್ನೊಬ್ಬರ ಉಪಕಾರಕ್ಕೆ ಏನಾದರೂ ಇದಿಟ್ಟು ಸಮಯ ಉಳಿದರೆ, ತನು ಮನ ಧನ ಏನಾದರೂ ಉಳಿದರೆ, ಆಗ ಇನ್ನೊಬ್ಬರ ಉಪಕಾರಕ್ಕೆ ಪ್ರವೃತ್ತಿ ಮಾಡ್ತಾನೆ. ಇದು ಎಲ್ಲರ ಅನುಭವ. ಇಂಥ ಮನಸ್ಸನ್ನು ದಂಡಿಸ್ಬೇಕು. ಕೇವಲ ನಿನ್ನ ಹಿತವನ್ನು ಮಾತ್ರ ನೋಡ್ಕೋಬೇಡ, ಪರದ ಹಿತವನ್ನು ಕೂಡ ಒಂದಿಷ್ಟು ನೋಡು ಅಂತ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೋಬೇಕು. ಒಂದು ಆಟೋ ಸಜೆಷನ್ ಕೊಟ್ಕೋಬೇಕು ನಾವು. ನಿನ್ನ ಹಿತವನ್ನು ಮಾತ್ರ ನೋಡಿಕೊಂಡು ನೀನು ಮುಂದುವರಿಯೋದಕ್ಕಿಂತ ಇನ್ನೊಬ್ಬರ ಹಿತವನ್ನೂ ನೋಡಿದರೆ ಅದರಲ್ಲಿ ಬಹಳ ದೊಡ್ಡ ಪ್ರಯೋಜನ ಇದೆ ಅಂತ ಮನಸ್ಸಿಗೆ ನಾವು ಬುದ್ಧಿ ಹೇಳಬೇಕು. ಸಾಮಾನ್ಯವಾಗಿ ನಮ್ಮ ವಾಗೀಂದ್ರಿಯನು ಕೂಡ ಒಳ್ಳೆ ಮಾತಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಅದು ಹೊರಡುವುದೇ ಇಲ್ಲ. ತಥಾ ವಾಗಪಿ ಲೋಹ ಶಲಾಕಯ ವಿದ್ಧಾಯಿವ ನ ಪರೋಪಕಾರಣಾಯ ಪ್ರವರ್ತತೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನಸ್ಸು ಕೂಡ, ನಮ್ಮ ವಾಣೀಂದ್ರಿಯವು ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಬಯಸೋದಿಲ್ಲ. ಒಳ್ಳೆ ಮಾತಾಡಿ ಉಪಕಾರ ಮಾಡಬೇಕು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತ ಅಂತ ಒಂದು ಸುಭಾಷಿತ ಕೇಳಿ ಬರ್ತದೆ. ಒಳ್ಳೆ ಮಾತಾಡಿದ್ರಿಂದ ಎಲ್ಲ ಜೀವಿಗಳಿಗೂ ಸಂತೋಷ ಆಗ್ತದಂತೆ. ಆದ್ರಿಂದ ಅಂಥ ಮಾತುಗಳನ್ನೇ ಆಡಬೇಕು. ಮಾತನಾಡುವುದು ನಿಮ್ಮ ಅಧೀನದಲ್ಲಿದ್ದಾಗ ಯಾಕೆ ಕೆಟ್ಟ ಮಾತುಗಳನ್ನು ಆಡಬೇಕು? ಹೀಗೆ ಸಂಸ್ಕೃತದ ಒಂದು ಸುಭಾಷಿತ ಕೇಳ್ತದೆ ನಮ್ಮನ್ನ. ವಚನೇಕ ದರಿದ್ರತ, ದುಡ್ಡು ಮತ್ತೇನೋ ಸಂಪತ್ತನ್ನು ಇನ್ನೊಬ್ಬರಿಗೆ ಹಂಚಿಕೊಡ್ಲಿಕ್ಕೆ ನಮಗೆ ಬಡತನ ಇರಬಹುದು. ಯಾಕಂದ್ರೆ ನಾವು ಇತ್ತೇನು ತರ್ಪಣೀಯೋ ಮನುಷ್ಯ, ಎಷ್ಟಾದ್ರೂ ದುಡ್ಡು ನಮಗೆ ಸಾಕಾಗೋದಿಲ್ಲ. ನಮ್ಗೆ ಸಾಕಿನ ದುಡ್ಡು ಇನ್ನೊಬ್ರಿಗೆ ಕೊಡೋಣ ಅಂತ ನಮ್ಗೆ ಅನಿಸೋದೇ ಇಲ್ಲ. ಆದ್ರೆ ಒಳ್ಳೆ ಮಾತನಾಡ್ಲಿಕ್ಕೆ ಏನು ಖರ್ಚಾಗೋದಿದೆ? ಕಾ ದರಿದ್ರತ. ಮೂಲದಲ್ಲಿ ತಥಾ ವಾಗಪಿ ಲೋಹಶಲಾಕಯ ವಿದ್ಧಾಯಿವ ನ ಪರೋಪಕರಣಾಯ ಪ್ರವರ್ತತೆ ಅಂತ ವಿಷ್ಣು ತೀರ್ಥಾಚಾರ್ಯರ ಮಾತಿದೆ. ಅದನ್ನು ಇಲ್ಲಿ ಪುರಾಣಿಕಾಚಾರ್ಯರು ಅನುವಾದಿಸಿಲ್ಲ. ಲೋಹಶಲಾಕಯ ವಿದ್ಧ ಅಂತ ಅನ್ನೋದನ್ನು ಅನುವಾದಿಸಿಲ್ಲ ಅವರು. ಸಾಮಾನ್ಯವಾಗಿ ನಮ್ಮ ಮಾತು, ಒಳ್ಳೆ ಮಾತು, ನಮ್ಮ ವಾಣಿ ಇನ್ನೊಬ್ಬರಿಗೆ ಒಳ್ಳೆ ಮಾತನಾಡಿ ಪರೋಪಕಾರ ಮಾಡಲಿಕ್ಕೆ ಪ್ರವೃತ್ತಿ ಮಾಡೋದಿಲ್ಲ ಅಂತ ಇಷ್ಟೇ ಮಾಡಿದ್ದಾರೆ. ಆ ವಾಣೀಂದ್ರಿಯಕ್ಕೆ ಲೋಹಶಲಾಕಯ ವಿದ್ಧ ಅಂತ ಒಂದು ವಿಶೇಷಣ ಪ್ರಯೋಗ ಮಾಡಿದ್ದಾರೆ ಅವರು. ಅದರ ಅನುವಾದ ಇಲ್ಲಿ ಬಂದಿಲ್ಲ, ಪ್ರಾಯ ಪ್ರಮಾದದಿಂದ ತಪ್ಪಿ ಹೋಗಿದೆ. ಲೋಹಶಲಾಕಯ ವಿದ್ಧ ಅಂದ್ರೆ, ಶಲಾಕ ಅಂದ್ರೆ ಅದೊಂದು ಬಾಣವೋ ಮುಳ್ಳೋ ಅಥವಾ ಸೂಜಿಯೋ ಏನಾದರೂ ಒಂದು. ಲೋಹ ಅಂದ್ರೆ ಲೋಹದ್ದು, ಲೋಹದಿಂದ ನಿರ್ಮಿತವಾದಂತಹ ಒಂದು ಸೂಜಿ, ಡಬ್ಬಣ ಮೊದಲಾದದ್ದು. ಆದ್ರಿಂದ ನಾಲಿಗೆಗೆ ಏನಾದರೂ ಚುಚ್ಚಿ ಬಿಟ್ರೆ ನಾಲಿಗೆಗೆ ನೋವಾಗ್ತದೆ. ಅದರಿಂದ ಮನಸ್ಸು ರೊಚ್ಚಿಗೆ ಹೇಳ್ತದೆ. ಆದ್ರಿಂದ ಇನ್ನೊಬ್ಬರನ್ನ ನಿಂದಿಸ್ಲಿಕ್ಕೆ ತೊಡಗ್ತದೆ. ಹೀಗೆ ಲೋಹ ಅಂದ್ರೆ ಯಾವ್ದಾದ್ರು ಒಂದು ಮೆಟಲ್, ಅದರ ಶಲಾಕ ಅಂದ್ರೆ ಸೂಜಿಯೋ ಡಬ್ಬಣವೋ ಯಾವುದೊಂದು ಬಾಣವೋ ಏನೋ ಒಂದು. ಅದರಿಂದ ವಿದ್ಧ ಅಂದ್ರೆ ಹೊಡೆಯಲ್ಪಟ್ಟದ್ದು ಅಂತ ಹೀಗರ್ಥ. ನಮಗೆ ನಾಲಿಗೆಗೆ ಅಂಥದ್ದೇನಾದರೂ ಒಂದು ಲೋಹದ ಶಲಾಕೆಯಿಂದ, ಬಾಣವೋ ಡಬ್ಬಣವೋ ಇದರಿಂದ ಏಟು ಬಿದ್ದಿದ್ರೆ ಆ ನಾಲಿಗೆ ಕೆಲಸನೇ ಮಾಡೋದಿಲ್ಲ. ಸ್ವಲ್ಪ ಹೊತ್ತು ಅದು ತಟಸ್ಥ ಆಗಿಬಿಡ್ತದೆ. ಅದಕ್ಕೆ ಮಾತನಾಡುವ ಶಕ್ತಿಯೇ ಹೋಗಿಬಿಟ್ಟಿರ್ತದೆ. ಹಾಗೆ ನಮ್ಮ ಮಾತು ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಏನು ಬೇಕಾದರೂ ಆಡ್ತದೆ ನಮ್ಮ ವಾಗೀಂದ್ರಿಯ. ಇನ್ನೊಬ್ಬರಿಗೆ ಮಾತ್ರ ಒಳ್ಳೆ ಮಾತನಾಡಿ ಅವ್ರಿಗೇನಾದ್ರೂ ಉಪಕಾರ ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಆಗ ನಮ್ಮ ಮಾತಿಗೆ ಗರ ಬಡಿದಂತೆ, ಲೋಹಶಲಾಕಯ ವಿದ್ಧ ಅಂತ ಅನ್ನೋದನ್ನ ಗರ ಬಡಿದಂತೆ ಅಂತ ಅನುವಾದ ಮಾಡೋದು ಇನ್ನೂ ಚೆನ್ನಾಗಿರ್ತದೆ. ನಾವು ಕೆಲವು ಬಾರಿ ಹೀಗೆ ಕೇಳ್ತಿರ್ತೀವಿ,
ನಿನ್ನ ಕೈಗೆ ಏನಾಗಿದೆ, ಯಾಕೆ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೇನು ಕೈ ಏನು ಸೀದು ಹೋಗಿದೆಯಾ ಅಂತೆಲ್ಲ ಬೈತಿರ್ತೇವೆ. ಸೀದು ಹೋಗುವುದು ಅಂದರೆ ಕೈ ಮುರಿದು ಹೋಗುವುದು ಅಥವಾ ಕೈ ತಿರುಚಿ ಹೋಗುವುದು, ಕೈ ಅಶಕ್ತ ಆಗುವುದು, ಹೀಗೇನಾದ್ರು. ಹಾಗೇನಾದರೂ ಆದರೆ ಆ ಕೈ ಅಶಕ್ತ ಆಗಿಬಿಡ್ತದೆ, ಕೆಲಸ ಮಾಡಲಿಕ್ಕೆ ಅಸಮರ್ಥ ಆಗ್ತದೆ. ಹೀಗೆ ನಮ್ಮ ಕೈ, ಕಾಲು ಮೊದಲಾದ ಯಾವುದೋ ಒಂದು ಅಂಗ, ಹಾಗೆ ನಾಲಿಗೆಗೂ ಕೂಡ ಇಂಥದ್ದೇನಾದರೂ ಒಂದು ಆಘಾತ ಅಪಘಾತ ಆದರೆ ಅವಾಗ ಅದು ತನ್ನ ಸಾಮರ್ಥ್ಯ ಕಳ್ಕೋತದೆ. ಹಾಗೆ ನಮ್ಮ ಮಾತು ಕೂಡ ಇನ್ನೊಬ್ಬರು ಕೆಲಸ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಹಿತ ಮಾಡುವಾಗ ಈ ಎಲ್ಲ ಸಮಸ್ಯೆಗಳು. ನಮಗೆ ಹಿತ ಮಾಡ್ಕೊಳ್ಳುವಾಗ, ನಮಗೆ ಬೇಕಾದನ್ನು ಮಾಡುವಾಗ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೀಗೆ ಅದರ ಅರ್ಥ. ಹೀಗೆ ಶಲಾಕ ಅಂದರೆ ಒಂದು ಯಾವುದೋ ತುಣುಕು, ಒಂದು ಯಾವುದೋ ಬಾಣವೋ ಅಂಥದ್ದು ಏನೋ ಒಂದು. ಒಬ್ಬರು ಇದನ್ನು ಅನುವಾದ ಮಾಡುವಾಗ ಲೋಹ ಶಲಾಕ ಅಂದರೆ ಕಬ್ಬಿಣದ ಸಂಕೋಲೆಗಳನ್ನು ತೊಡಿಸಿ ಬಂಧಿಸಿದಂತೆ ನಮ್ಮ ವಾಗಿಂದ್ರಿಯವು ಪ್ರವೃತ್ತಿ ಮಾಡುವುದಿಲ್ಲ ಪರೋಪಕಾರದ ಕಡೆಗೆ ಅಂತ ಅರ್ಥ ಬರೆದಿದ್ದಾರೆ. ಅವ್ರ ಆಲೋಚನೆ, ಆ ವಿಷಯ ಸರಿ, ಅವರು ವರ್ಣನೆ ಮಾಡ್ಕೊಂಡಿರೋ ಸರಿ. ಆದರೆ ಲೋಹ ಶಲಾಕ ಅಂದರೆ ಕಬ್ಬಿಣದ ಸಂಕೋಲೆ ಅಂತ ಅರ್ಥ ಆಗೋದಿಲ್ಲ. ಶೃಂಖಲ ಅಂದರೆ ಸಂಕೋಲೆ, ಶಲಾಕ ಅಂದರೆ ಸರಪಳಿ ಅಲ್ಲ. ಶಲಾಕ ಅಂದರೆ ಅದು ಬಾಣ, ಡಬ್ಬಣ, ಯಾವುದೋ ಒಂದು ಬಿರುಸಾದ ಪದಾರ್ಥ. ಆದ್ದರಿಂದ ಶಲಾಕ ಅಂತನೂ ಒಂದು ಶಬ್ದಕ್ಕೆ ಸರಪಳಿ ಅನ್ನೋ ಅರ್ಥ ಅಷ್ಟು ಉಚಿತವಾದ್ದಲ್ಲ ಅಷ್ಟೆ. ಹಾಗೇನೆ ದೇಹನೂ ಕೂಡ ಇನ್ನೊಬ್ಬರ ಉಪಕಾರಕ್ಕಾಗಿ ಪ್ರವೃತ್ತಿ ಮಾಡೋದಿಲ್ಲ, ಒಂದು ಹೆಜ್ಜೆನೂ ಇಡೋದಿಲ್ಲ ಅದು. ಹೀಗೆ ನಮ್ಮ ಮನಸ್ಸು, ಮಾತು ಮತ್ತು ದೇಹ ಇವುಗಳನ್ನು ಪರೋಪಕಾರಕ್ಕಾಗಿ ಪಳಗಿಸ್ಬೇಕು, ಅದು ಮುಖ್ಯ. ಅದನ್ನೇ ಮನೋದಂಡ, ವಾಗ್ದಂಡ, ದೇಹದಂಡ ಅಂತ ಹೇಳೋದು. ಈ ಥರ ಮಾಡಿದರೆ ಅದು ತ್ರಿದಂಡಿತ್ವ. ಮುಮುಕ್ಷುವಿಗೆ ಈ ಮೂಲಕನೇ ತ್ರಿದಂಡಿತ್ವ ಅಥವಾ ಯತಿತ್ವ ಬರೋದು. ತುಂಬ ಆಲೋಚನೆ ಮಾಡಬೇಕಾದಂಥ ಸಂಗತಿ. ನಮಗೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕಾಗದೆ ಹೋದರೂ ತೊಂದರೆ ಇಲ್ಲ, ಅವ್ರಿಗೆ ಒಳ್ಳೆ ಮಾತನಾಡಿ ಅವ್ರಿಗೊಂದೇನೋ ಸಾಂತ್ವನ ಹೇಳಲಿಕ್ಕಾಗದೆ ಹೋದರೂ ತೊಂದರೆ ಇಲ್ಲ. ಕೆಟ್ಟ ಮಾತುಗಳನ್ನಾಡಿ ಹಂಗಿಸಿ ಅವ್ರನ್ನ ಮಾತ್ರ ಯಾವತ್ತೂ ತೊಂದರೆಗೀಡು ಮಾಡಬಾರದು. ಮಹಾಭಾರತದ ಮಾತು ಪ್ರಾಯ ಇದು ವಿದುರ ನೀತಿಯಲ್ಲಿ ಬರೋದು. ನೆನಪಿನ ಆಳದಿಂದ ಸ್ವಲ್ಪ ಹುಡುಕಿ ತೆಗೆದಿದ್ದೀನಿ ಪ್ರಯತ್ನಪೂರ್ವಕವಾಗಿ, ತಂತ್ರಜ್ಞಾನದ ನೆರವಿನಿಂದ. ವಾಕ್ಸಂಯಮೋ ಹಿ ನೃಪತೆ ಸುದುಷ್ಕರತಮೋ ಮತಃ ಅರ್ಥವಚ್ಚ ವಿಚಿತ್ರಂ ಚ ನಶಕ್ಯಂ ಬಹುಭಾಷಿತಂ. ಈ ಜಗತ್ತಿನಲ್ಲಿ ವಾಕ್ಸಂಯಮ ಅನ್ನೋದು ಬಹಳ ಕಷ್ಟ. ಮಾತನ್ನ ಸಂಯಮದಲ್ಲಿ ಇಟ್ಕೊಳ್ಳೋದು, ಬಹಳ ಹೊತ್ತು ಮಾತಾಡಬೇಕು, ಮತ್ತೆ ಅದು ಅರ್ಥವತ್ತಾಗಿರಬೇಕು. ಅಂಥ ಮಾತನಾಡುವುದು ಬಹಳ ಕಷ್ಟ. ದೀರ್ಘಕಾಲ ಮಾತಾಡ್ತಾ ಹೋದಾಗ ಪ್ರಾಯ ಮಾತು ತನ್ನ ಅರ್ಥವನ್ನು ಕಳ್ಕೋತದೆ. ಯಾಕೆಂದರೆ ತುಂಬ ಹೊತ್ತು ಮಾತಾಡ್ಲಿಕ್ಕೆ ಬೇಕಾದಂಥ ಬಂಡವಾಳ, ಸರಕೆ ನಮ್ಮಲ್ಲಿರೋದಿಲ್ಲ. ನಮ್ಮ ಸರಕು ಅಲ್ಪ ಆದ್ದರಿಂದ ಸರಕು ಮುಗಿಯುವತ್ತಷ್ಟು ಸ್ವಲ್ಪ ಹೊತ್ತು ಅರ್ಥವತ್ತಾದ ಮಾತನಾಡಿರ್ತೀವಿ. ಮುಂದೆ ಅರ್ಥರಹಿತವಾದ, ಇನ್ನೊಬ್ಬರನ್ನು ನಿಂದಿಸುವ, ತನ್ನನ್ನು ಪ್ರಶಂಸೆ ಮಾಡಿಕೊಳ್ಳುವ ಮಾತೆ ಅಥವಾ ಅನರ್ಥಕರವಾದ ಮಾತೆ, ಯಾವ ಪ್ರಯೋಜನವೂ ಇಲ್ಲ, ಅಂಥ ಮಾತೆ ಬಾಯಿಂದ ಹೊರಗೆ ಬರ್ತದೆ. ಹೀಗೆ ಅರ್ಥವತ್ತಾದ ಮಾತನ್ನ ಬಹಳ ಹೊತ್ತು ಅರ್ಥವತ್ತಾಗಿರಬೇಕು, ವಿಚಿತ್ರವಾಗಿರಬೇಕು, ಇನ್ನೊಬ್ಬರಿಗೆ ಅದು ಸ್ವಾರಸ್ಯಕರವಾಗಿರಬೇಕು, ಅಂಥ ಮಾತನ್ನು ಆಡುವುದೇ ಬಹಳ ಕಷ್ಟ ಅಂತಾರೆ. ಅಭ್ಯಾವಹತಿ ಕಲ್ಯಾಣಂ ವಿವಿಧಂ ವಾಕ್ ಸುಭಾಷಿತ ಸೈವ ದುರ್ಭಾಷಿತ ರಾಜನ್ ಅನರ್ಥಾಯೋಪಪದ್ಯತೆ. ಸುಭಾಷಿತ ವಾಕ್, ಒಳ್ಳೆ ಮಾತನಾಡಿದರೆ ಕೇಳಿದವರಿಗೆ ಏನೋ ಒಂದಿಷ್ಟು ಹಿತ ಆಗ್ತದೆ. ಕೆಟ್ಟ ಮಾತನಾಡಿದರೆ ಅದು ಮಹಾ ಅನರ್ಥಕ್ಕೆ ಕಾರಣ ಆಗ್ತದೆ. ರೋಹತೆ ಸಾಯಕೈರ್ವಿದ್ಧಂ ವನಂ ಪರಶುನಾಹತಂ. ಮರಗಳನ್ನು ಕೊಡಲಿಯಿಂದ ಕಡಿದು ಬಿಸಾಕಿದರೆ ಅವು ಹೇಗೆ ಧರೆಗೆ ಉರುಳ್ತಾವೋ ಹಾಗೆ ಬಾಣದಿಂದ
ಯಾರನ್ನಾದರೂ ಹೊಡೆದ್ರೆ ಅವರು ಕೂಡ ಧರೆಗೆ ಬೀಳ್ತಾರೆ, ನಮಗಿದೆಲ್ಲ ಗೊತ್ತಿದೆ. ವಾಚಾ ದುರುಕ್ತಂ ಬೀಭತ್ಸಂ ನಸುಂ ರೋಹತಿ ಚಾಕ್ಷತಂ. ಕೆಟ್ಟ ಮಾತಿನಿಂದ ನಾವು ಯಾರನ್ನಾದರೂ ನೋಯಿಸಿದ್ರೆ ಆ ಗಾಯ ಮಾಯುವುದೇ ಇಲ್ಲ. ಕರ್ಣಿ ನಾಲೀಕ ನಾರಾಚ ನಿರ್ಹರಂತಿ ಶರೀರತಃ. ನಾನಾ ಥರದ ಬಾಣಗಳೆಲ್ಲ ಶರೀರದಲ್ಲಿ ಚುಚ್ಕೊಂಡಿದ್ರು ಕೂಡ ಅದನ್ನು ಕಿತ್ತು ತೆಗಿಬಹುದು, ಔಷಧೋಪಚಾರ ಮಾಡಬಹುದು. ವಾಕ್ಷಲ್ಯಸ್ತು ನನಿರಹರ್ತುಂ ಶಕ್ಯೋ ಹೃದಯಶಯೋ ಹಿ ಸಹ. ಆದರೆ ಆ ಮಾತಿನ ಮೂಲಕ ಏನು ಪೆಟ್ಟಾಗಿರ್ತದಲ್ಲ, ಆ ಮಾತಿನ ಬಾಣವನ್ನು ಮಾತ್ರ ಕಿತ್ತು ತೆಗಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ವಾಕ್ಸಾಯಕಾಹ ವದನಾನ್ ನಿಷ್ಪತಂತೆ ತೈಯೈರಾಹತಃ ಶೋಚತಿ ರಾತ್ಯಹಾನಿ. ಮಾತೆಂಬ ಬಾಣಗಳು ಮುಖದಿಂದ ಹೊರಗೆ ಬರ್ತವೆ. ಆ ಪೆಟ್ಟು ಯಾರಿಗೆ ಬೀಳ್ತದೋ ಅವನು ಹಗಲು ರಾತ್ರಿ ನೋವು ಅನುಭವಿಸುವಂತಾಗ್ತದೆ. ಪರಸ್ಯ ನಾಮರ್ಮ ಸೂತ್ತೆ ಪತಂತೆ ತಾನ್ ಪಂಡಿತೋ ನಾವಸೃಜೇತ್ ಪರೇಭ್ಯ. ಜ್ಞಾನಿ ಆದವನು, ವಿವೇಕಿ ಆದವನು ಇಂಥ ಮಾತಿನ ಪೆಟ್ಟುಗಳನ್ನು ಯಾವತ್ತೂ ಕೂಡ ಇನ್ನೊಬ್ರಿಗೆ ಕೊಡಬಾರ್ದು. ಮಾತಿನ ಬಗ್ಗೆ, ಮಾತೆಂಬ ಬಾಣದ ಪೆಟ್ಟಿನ ಬಗ್ಗೆ ಇಷ್ಟು ಇವತ್ತು ಹೇಳಬೇಕು ಅನಿಸಿತು. ಮತ್ತೊಂದು ಸುಭಾಷಿತ ಇದೆ, ಅಹಮೇವ ಗುರು ಸುಧಾರುಣಾನಾಮಿತಿ ಹಾಲಾಹಲ ಮಾಸ್ಮತಾತ ದೃಪ್ಯ ನನು ಸಂತಿ ಭವಾದೃಶಾನಿ ಭೂಯ ವಚನೇಸ್ಮಿನ್ ಭುವನೇಸ್ಮಿನ್ ವಚನಾನಿ ದುರ್ಜನಾನಾಂ ಅಂತ. ಅನ್ಯೋಕ್ತಿ ಅಲಂಕಾರ ಅಂತ ಹೇಳ್ತಾರೆ ಇದನ್ನು. ನೋಡಪ್ಪ, ಹಲಾಹಲ ವಿಷಯವೇ, ಈ ಜಗತ್ತಿನಲ್ಲಿ ಅತ್ಯಂತ ಭಯಂಕರ ನಾನೊಬ್ಬನೇ ಅಂತ ಏನು ನೀನು ಅಹಂಕಾರ ಪಡೋದು ಬೇಡ. ಯಾಕೆಂದ್ರೆ ಹಾಲಾಹಲ ವಿಷ ಅಂತ ಕರೆಸ್ಕೊಂಡಿರುವಂತಹ ನಿನಗಿಂತಲೂ ಭಯಂಕರವಾದ ಕೆಲವು ಸಂಗತಿಗಳಿವೆ ಈ ಜಗತ್ತಿನಲ್ಲಿ. ಅವೇನಂದ್ರೆ ದುರ್ಜನಾನಾಂ ವಚನಾನಿ ಅಂತ. ಕೆಟ್ಟ ಜನದ ಕೆಟ್ಟ ಮಾತುಗಳು, ಮನಸ್ಸು ನೋಯಿಸುವಂತಹ ಮಾತುಗಳೇನಿವೆ, ಅವು ಮತ್ತು ಹಾಲಾಹಲಕ್ಕಿಂತಲೂ ತೀಕ್ಷ್ಣವಾದದ್ದು. ಎಲ್ಲಾ ಥರದ ಆಚರಣೆಗಳನ್ನ, ಧರ್ಮಗಳನ್ನ, ಮಡಿ ಮೈಲಿಗೆಗಳನ್ನ ಮೊದಲಾದವುಗಳನ್ನ ಮಾಡುವುದೆಲ್ಲ ತುಂಬಾ ಸುಲಭ. ಧರ್ಮಕ್ಕೆ ಎರಡು ಮುಖ. ಹಿಂದೆನೂ ಅನೇಕ ಬಾರಿ ನಾನೇ ಇದನ್ನ ವೈಯಕ್ತಿಕ ಅನುಸಂಧಾನಕ್ಕೆ ತಂದುಕೊಂಡಿದ್ದೇನೆ. ರಿಚುವಲ್ಸ್, ಧಾರ್ಮಿಕ ಆಚರಣೆಗಳನ್ನು ಮಾಡುವುದು ಒಂದು. ಇನ್ನೊಂದು ಕೆಲವು ಆದರ್ಶಗಳನ್ನ, ವ್ಯಾಲ್ಯೂಗಳನ್ನು, ಹ್ಯೂಮನ್ ವ್ಯಾಲ್ಯೂಸ್ ಆಫ್ ಲೈಫ್, ಜೀವನ ಮೌಲ್ಯಗಳು, ಅವುಗಳನ್ನು ಆಚರಣೆಗೆ ತರುವುದು ಮತ್ತೊಂದು. ಜೀವನಕ್ಕೆ ಸಂಬಂಧಪಟ್ಟ ಆಚರಣೆಗಳನ್ನ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೇ ಇರುವುದು, ಅವ್ರಿಗೆ ಒಳ್ಳೆಯ ಮಾತನ್ನೇ ಆಡುವುದು, ಇಂಥ ಕೆಲವು ಸಂಗತಿಗಳೇನಿದೆ ಇವನ್ನ ಆಚರಣೆಗೆ ತರುವುದು ಯಾವತ್ತೂ ಬಹಳ ಕಷ್ಟ. ಉಳಿದೆಲ್ಲ ಉಪವಾಸ, ವ್ರತ, ನಿಯಮ, ಮಡಿ ಮೈಲಿಗೆ, ಮಾಸ ನಿಯಮಗಳು ಎಲ್ಲವನ್ನೂ ಬಹಳ ಸುಲಭವಾಗಿ ಮಾಡಬಹುದು. ಮನುಷ್ಯ ಅದನ್ನು ಮಾಡಿಯೂ ಮಾಡ್ತಾನೆ. ತಾನು ಮಹಾಧಾರ್ಮಿಕ ಅಂತ ಕರೆಸ್ಕೋತಾನೆ. ತಾನು ಮಹಾಧಾರ್ಮಿಕ ಅಂತ ಕರೆಸ್ಕೊಂಡು ಅದರಲ್ಲೇ ಅವನು ಮತ್ತನಾಗಿಬಿಡ್ತಾನೆ. ಆದರೆ ಜೀವನದ ಮೌಲ್ಯಗಳಿಗೆ ತಾನು ತಿಲಾಂಜಲಿ ಇಟ್ಟು ಇನ್ನೊಬ್ಬರನ್ನು ನೋಯಿಸಿ ಆ ಮೂಲಕ ಅವರಿಗೆ ತಾನು ಮಾಡಬಹುದಾದಂತಹ ಒಂದು ಉಪಕಾರದ ಅವಕಾಶವನ್ನು ಕಳ್ಕೊಂಡು ತುಂಬಾ ಬರಡಾದಂಥ, ರೂಕ್ಷವಾದಂತಹ ಜೀವನವನ್ನು ನಡೆಸ್ತಾ ಇದ್ದೀನಿಂದ ತಾನು ಅನ್ನೋದೇ ಅವನಿಗೆ ಎಚ್ಚರಿಕೆ ಬರದಂತೆ ಆಗಿಬಿಡ್ತದೆ. ಮನುಷ್ಯ ತನಗೆ ಸಿಕ್ಕಿರುವ ಸ್ಥಾನ, ಮಾನ, ತನಗೆ ಸಿಕ್ಕಿರುವ ಅವಕಾಶಗಳು, ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಮುಂದೆ ಹೋಗಿಬಿಡ್ತಾನೆ. ತಾನು ಮಾಡ್ತಿರುವ ಈ ತಪ್ಪುಗಳು ಅವನ ಗಮನಕ್ಕೆ ಬರೋದಿಲ್ಲ. ನಾನು ಇವತ್ತು ಸಂಧ್ಯಾವಂದನೆ ಮಾಡಲಿಲ್ಲ, ದೇವ್ರ ಪೂಜೆ ಮಾಡಲಿಲ್ಲ ಅಂತನ್ನುವುದು ನನ್ನ ಗಮನಕ್ಕೆ ಬರ್ತದೆ, ಇನ್ನೊಬ್ರ ಗಮನಕ್ಕೂ ಬರ್ತದೆ. ನಾನು ಮಾಡದೇ ಇರುವ ಆಚರಣೆ, ಯಾವುದೋ ಧಾರ್ಮಿಕ ಆಚರಣೆ ವ್ಯಕ್ತವಾಗಿ ನಾನು ಯಾವುದನ್ನು ಮಾಡ್ತಿಲ್ಲ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗ್ತದೆ. ನಮ್ಮ ದೇಹದ ಲಕ್ಷಣಗಳಿಂದಲೇ ಅದು ಗೊತ್ತಾಗ್ತದೆ. ನಮಗೂ ಗೊತ್ತಾಗ್ತದೆ. ಆದರೆ ಯಾವ ಜೀವನದ ಮೌಲ್ಯಗಳನ್ನು ನಾವು ಆಚರಣೆಗೆ ತರಲಿಲ್ಲ, ಮನೋದಂಡ, ವಾಗ್ದಂಡ, ದೇಹದಂಡ ಮೊದಲಾದವುಗಳನ್ನ ಅದು ತರಲಿಲ್ಲ ಅಂತ ಅನ್ನೋದು ಹೊರಗೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ತಾವಿಂಥ ತಪ್ಪು ಮಾಡ್ತಿದ್ದೀವಿ ಅಂತ ತಮ್ಮ ಬಗ್ಗೆ ಗೊತ್ತಾಗ್ತದೆ, ನಾವಿಂಥ ತಪ್ಪು ಮಾಡ್ತಾ ಇದ್ದೀವಿ ಅಂತ ಇನ್ನೊಬ್ಬರಿಗೂ ಕೆಲವು ಬಾರಿ ಗೊತ್ತಾಗ್ತದೆ. ಆದರೂ ರಿಚುವಲ್ಸ್ಗಳನ್ನ ಹೇಗೆ ಕೂಡಲೇ ನಾವು ಗ್ರಹಿಸ್ತೀವಿ, ಹಾಗೆ ವ್ಯಾಲ್ಯೂಗಳನ್ನ ಗ್ರಹಿಸೋದು
ತುಂಬ ಕಷ್ಟ ಆಗ್ತದೆ, ಅಲ್ಲಿ ಮನುಷ್ಯ ವಿಫಲ ಆಗ್ತಾನೆ. ತಮ್ಮ ಜೀವನವನ್ನು ಇನ್ನೊಬ್ಬರ ಜೀವನವನ್ನು ತುಂಬಾ ಸುಂದರವನ್ನಾಗಿ ಮಾಡಿಕೊಂಡು ಬದುಕಬಹುದಾದಂತಹ ಒಂದು ಅವಕಾಶ ಕಳ್ಕೊತಾನೆ. ಭೀತೇಭ್ಯಶ್ಚ ಅಭೇಯಂ ದೇಯಂ ವ್ಯಾಜಿತೇಭ್ಯಶ್ಚ ತಥೌಷಧಂ. ಯಾರು ಭಯಗ್ರಸ್ತರಾಗಿದ್ದಾರೆ, ನಾನಾ ಥರದ ಸಮಸ್ಯೆಗಳಿಂದ ತೊಳಲಾಡ್ತಾ ಇದ್ದಾರೆ, ಅಂಥವರಿಗೆ ಉಪಕಾರ ಮಾಡುವಂತಹ ಏನೋ ಒಂದು ಅವಕಾಶ ಭಗವಂತ ಕೊಟ್ಟಿರ್ತಾನೆ. ನಮ್ಗೆ ಉಪಕಾರ ಮಾಡಿಯೂ ಮಾಡ್ತಿರ್ತೇವೆ, ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಮಾತಿನಿಂದ ನಮ್ಮ ಮುಖದಿಂದ ಬಾಣದಂಥ ಮಾತುಗಳು ಕೂಡ ಹೊರಗೆ ಬರ್ತಿರ್ತವೆ. ಯಾರು ನಮ್ಮ ಉಪಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಯಾರಿಗಾದ್ರೂ ಅವಶ್ಯಕತೆ ಇರ್ತದೆ, ಅಂಥವರ ಆ ಸ್ಥಿತಿಯನ್ನು ನಾವು ದುರುಪಯೋಗಿಸ್ಕೋತಾ ಇರ್ತೇವೆ. ಇದು ಒಂದು ಪರಿಸ್ಥಿತಿಯ ವ್ಯಂಗ್ಯ, ದ ಐರನಿ ಇದು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ, ಇವತ್ತು ಸಾಯಂಕಾಲ ಒಬ್ಬರ ಜೊತೆಗೆ ಮಾತಾಡ್ತಿದ್ದೆ. ಯಾರೋ ಒಬ್ರು ಮತ್ತೊಬ್ಬರನ್ನ ಈ ಥರ ತಮ್ಮ ಮಾತುಗಳ ಮೂಲಕ ನೋಯಿಸ್ತಾ ಇದ್ರು ಅನ್ನೋದನ್ನು ಕೇಳಿ ನನಗೂ ಮನಸ್ಸಿಗೆ ತುಂಬ ನೋವಾಯಿತು. ಅನೇಕ ಬಾರಿ ಇಂಥ ತಪ್ಪುಗಳನ್ನು ನಾವೇ ಮಾಡಿಬಿಟ್ಟಿರ್ತೇವೆ. ಆದರೂ ಯಾರೋ ಒಬ್ರು ಆ ಮತ್ತೊಬ್ಬ ವ್ಯಕ್ತಿಗೆ ಇಂಥ ನೋವು ಕೊಟ್ಟದ್ದು ಕೇಳಿ ನನಗೂ ಈ ದುಃಖ ಆಯಿತು. ಸಾಧ್ಯ ಆದಷ್ಟು ಅವ್ರಿಗೊಂದು ಉಪಕಾರ ಮಾಡಲಿಕ್ಕೆ ಪ್ರಯತ್ನ ನಾವು ಪಡಬೇಕು. ಆ ಮೂಲಕ ಮನೋದಂಡ, ವಾಗ್ದಂಡ, ದೇಹದಂಡ ಅದನ್ನು ಸರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಮ್ಮ ಗಮನ ಯಾವತ್ತೂ ರಿಚುವಲ್ಸ್ಗಿಂತ ವ್ಯಾಲ್ಯೂಸ್ ಬಗ್ಗೆ ಇರಬೇಕು. ರಿಚುವಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಫಾಲೋ ಮಾಡುವುದರಲ್ಲಿ ಒಂದು ವೇಳೆ ತಪ್ಪಿದ್ರೂ ತೊಂದರೆ ಇಲ್ಲ. ಆದರೆ ವ್ಯಾಲ್ಯೂಸ್ಗಳನ್ನು ಆಚರಣೆಗೆ ತರುವುದರಲ್ಲಿ ತಪ್ಪದೇ ಇರಬೇಕು. ನಾವು ಆ ಎಚ್ಚರ ನಮಗಿರಬೇಕು. ನೀವು ಮನುಷ್ಯರಾಗಿದ್ದೀರಿ, ಒಂದಲ್ಲ ಒಂದು ತಪ್ಪು ಮಾಡಿಯೇ ಮಾಡ್ತೀರಿ. ಒಂದು ಆ ರಿಚುವಲ್ಸನ್ನು ಫಾಲೋ ಮಾಡೋದನ್ನು ತಪ್ತೀರಿ, ಅಥವಾ ವ್ಯಾಲ್ಯೂಗಳನ್ನು ಅನುಸರಿಸುವುದನ್ನು ತಪ್ತೀರಿ. ಯಾಕಂದರೆ ನೀವು ಮನುಷ್ಯರು ಅಂತ ಭಗವಂತ ಒಂದು ವೇಳೆ ನಮಗೆ ಹೇಳುವುದಾದರೆ, ನಾವು ತಪ್ಪೇ ಮಾಡುವುದೇ ಹೌದಾದರೆ ಆ ತಪ್ಪು ರಿಚುವಲ್ಸ್ ಕಡೆ ಇರಲಿ. ರಿಚುವಲ್ಸ್ಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಮಾಡದೇ ಇರುವ ಮೂಲಕ ನಾವು ತಪ್ಪಿತಸ್ಥರಾಗೋಣ. ಆದರೆ ವ್ಯಾಲ್ಯೂಗಳನ್ನು ನಮ್ಮ ಜೀವಮಾನದಲ್ಲಿ ನಾವು ಅಳವಡಿಸ್ಕೊಳ್ಳದೇ ಇರುವ ಮೂಲಕ ತಪ್ಪಿತಸ್ಥರಾಗುವುದು ಬೇಡ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ನನಗನ್ನಿಸ್ತದೆ. ಅವೇ ನಿಜವಾದ ಭಾಗವತ ಧರ್ಮಗಳು ಅಂತ ಅನ್ನಿಸ್ತದೆ. ಆದರೆ ಕೊನೆಗೂ ಯಾವ ತಪ್ಪನ್ನು ನಮ್ಮಿಂದ ಮಾಡಿಸ್ಬೇಕು ಅಂತ ಅನ್ನೋದನ್ನು ಭಗವಂತನೇ ತೀರ್ಮಾನ ಮಾಡಬೇಕು. ಆ ತಪ್ಪುಗಳನ್ನು ಯಾವಾಗ ಮಾಡಿಸುವುದನ್ನು ನಿಲ್ಲಿಸಬೇಕು ಅಂತಲೂ ಅವನೇ ತೀರ್ಮಾನ ಮಾಡಬೇಕು. ಅದು ಮತ್ತೊಂದು ವ್ಯಂಗ್ಯ. ಜಗತ್ತೆಲ್ಲ ನಾವು ಹೇಳಿದಂತೆ ಇಲ್ಲ, ನಾವು ಹೇಳಿದಂತೆ ನಾವೇ ಇಲ್ಲ, ನಾವು ಹೇಳಿದಂತೆ ನೀವಿಲ್ಲ, ನೀವು ಹೇಳಿದಂತೆ ನಾವಿಲ್ಲ. ನಾವು, ನೀವು, ಅವರು, ಆ ಯಾರೋ ವ್ಯಕ್ತಿ, ಆ ಮತ್ತೊಬ್ರು ಯಾರೋ ವ್ಯಕ್ತಿ, ನೋವು ಕೊಟ್ಟವರು, ನೋವು ಸ್ವೀಕಾರ ಮಾಡಿದವರು, ಅವರೆಲ್ಲರೂ ಕೂಡ ಭಗವಂತನ ಅಧೀನರೇ. ಯಾರಿಂದ ಯಾವ ತಪ್ಪು ಮಾಡಿಸ್ಬೇಕು ಅಂತ ಅನ್ನೋದನ್ನು ಅವನೇ ತೀರ್ಮಾನ ಮಾಡಿದ್ದಾನೆ. ಇದು ನಮ್ಮ ಅಬ್ಸರ್ವೇಷನ್ ಅಷ್ಟೇ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.